ನಿಮಗೂ ಪ್ರೀತಿ ಮಾಡ್ತಾ ಇದ್ದಾರಾ ಒಂದು ಕ್ಲಾರಿಟಿ ತಿಳ್ಕೊಳ್ಳಿ, ಕನ್ಫರ್ಮ್ ತಿಳ್ಕೊಳ್ಳಿ. ಇಷ್ಟ ಇಲ್ಲದಿರೋದ್ರಿಂದ ಯಾಕೆ ನಾಯಿ ಥರ ಅಲಿತೀರಾ? ಇಬ್ಬರ ಜರ್ನಿ ಕೂಡ ಸುಖಕರವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಚೆನ್ನಾಗಿರಲಿ ನೋಡೋಕ್ಕೆ, ಬಲವಂತ ಮಾಡಿ ಸ್ನೇಹ ಸಂಬಂಧನ ಬೆಳೆಸ್ಕೊಳ್ಬೇಡಿ. ಸಪೋಸ್ ಪ್ರೀತಿ ಆದರೂ ಅಷ್ಟೇ, ನೋಡೋಕೆ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ, ತುಂಬ ಹ್ಯಾಂಡ್ಸಮ್ ಇದ್ದಾರೆ ಅಂತ ಹೇಳಿ ಆ ಸಂಬಂಧನ ನೀವು ಬಲವಂತ ಮಾಡಿ ಬೆಳೆಸ್ಕೊಳ್ಬೇಡಿ. ತುಂಬ ಸಫರ್ ಪಡಬೇಕಾಗತ್ತೆ ಲೈಫಲ್ಲಿ ಮುಂದೆ. ಸೊ ಬಲವಂತ ಮಾಡಿ ನೀವು ಆ ಪ್ರೀತಿನ ಒಪ್ಪಿಸಿ ನಿಮ್ಮ ಜೊತೆಗೆ ಮೂವ್ ಮಾಡೋಕ್ಕೆ ರನ್ ಮಾಡಿದ್ರೆ ಅಥವಾ ಮೂವ್ ಮಾಡೋಕ್ಕೆ ನೀವು ಪ್ರಯತ್ನ ಪಟ್ಟರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ನಿಮಗೆ ಎಷ್ಟೆಲ್ಲ ನಿಮಗೆ ಸಮಸ್ಯೆಗಳು ಬರುತ್ತೆ ಆ್ಯಂಡ್ ನೀವು ಎಷ್ಟೆಲ್ಲ ಒದ್ದಾಡ್ತೀರಾ. ಸೊ ನೋಡ್ಕೊಂಬರೋಣ. ಸೊ ಮೊದಲನೇದಾಗಿ ಏನಂತ ಹೇಳಿದ್ರೆ, ನೀವು ನಿಮ್ಮ ಫೀಲಿಂಗ್ಸಿಗೆ ತುಂಬ ಹರ್ಟ್ ಆಗಲಿಕ್ಕೆ ಶುರುವಾಗುತ್ತೆ. ನೀವೇನು ಬಲವಂತ ಮಾಡಿ ಒಪ್ಕೊಂಡಿರ್ತೀರ, ಯಾಕಂದರೆ ನೀವು ಇಷ್ಟಪಟ್ಟಿರ್ತೀರ. ಒಂದು ಕ್ಲಾರಿಟಿ ತಿಳ್ಕೊಳ್ಳಿ, ಇಷ್ಟಪಟ್ಟಿದ್ದು ಯಾರು? ನೀವು. ಅವ್ರಿಗೆ ಇಷ್ಟನೇ ಇರಲಿಲ್ಲ ಆ್ಯಕ್ಚುಲಿ, ನೀವು ಬಲವಂತ ಮಾಡಿ ಅವ್ರನ್ನ ಇಷ್ಟಪಡೋ ಹಾಗೆ ಮಾಡಿದ್ದೀರಾ, ಅವ್ರಿಗೆ ಇಷ್ಟನೇ ಇಲ್ಲ ಆ್ಯಕ್ಚುಲಿ ಅಂದಮೇಲೆ ನಿಮ್ಮ ಭಾವನೆಗಳಿಗೆ ಎಲ್ಲದಕ್ಕೂ ಸ್ಪಂದನೆ ಮಾಡಲ್ಲ. ಒಂದು ಕ್ಲಾರಿಟಿ ತಿಳ್ಕೊಳ್ಳಿ ನೀವು. ಎಸ್, ಏನಕ್ಕೆ ಅಂತ ಹೇಳಿದರೆ, ಇದು ಪ್ರೀತಿ ಇಟ್ಸ್ ಎ ಮ್ಯೂಚುವಲ್ ಆಗಬೇಕು ಇಬ್ಬರಿಗೂ. ಅಂದರೆ ಅವ್ರಿಗೂ ಅದೇ ಇಷ್ಟ ಇರಬೇಕು, ನಿಮಗೂ ಅದೇ ಇಷ್ಟ ಇರಬೇಕು. ಆವಾಗ ಏನಾಗುತ್ತೆ, ನಿಮ್ಮ ಜೊತೆಗೆ ಪ್ರತಿಯೊಂದು ಫೀಲಿಂಗು ಕೋಆಪ್ರೇಟ್ ಮಾಡ್ತಾರೆ, ಸ್ಪಂದನೆ ಮಾಡ್ತಾರೆ. ಇಲ್ಲಿ ಇಷ್ಟಪಟ್ಟಿದ್ದು ಯಾರು? ಒನ್ ವೇ, ಒನ್ ಸೈಡ್. ನೀವು ಇಷ್ಟಪಟ್ಟಿದ್ದೀರಾ, ನೀವು ಭಿಕ್ಷೆ ಬೇಡ್ತಾ ಇದ್ದೀರಾ, ಬೆಗ್ ಮಾಡ್ತಿದ್ದೀರಾ ಅವ್ರ ಹತ್ರ, ಬಿಕಾಸ್ ಅವ್ರು ನೋಡೋಕೆ ಚೆನ್ನಾಗಿದ್ದಾರೆ. ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಯಾರೇ ಇರ್ಬೋದು, ಎನಿಥಿಂಗ್. ಸೊ ಇಲ್ಲಿ ಏನಾಗುತ್ತೆ, ನೀವು ಅವ್ರ ಹತ್ರ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡೋಕ್ಕೆ ಶುರು ಮಾಡಿದ್ರೆ ನಾಳೆ ನಿಮ್ಮ ಫೀಲಿಂಗ್ಸ್ ಅದಕ್ಕೆ ತುಂಬ ಹರ್ಟ್ ಆಗುತ್ತೆ. ಫೀಲಿಂಗ್ಸಿಗೆ ಹರ್ಟ್ ಆದಾಗ ನೀವು ಹ್ಯಾಪಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಜೀವನ ಪೂರ್ತಿ ಕೊರಗಬೇಕಾಗತ್ತೆ, ಕೊರಗಬೇಕಾಗತ್ತೆ ಜೀವನ ಪೂರ್ತಿ. ಇದು ಒಂದಾದರೆ, ನೆಕ್ಸ್ಟ್ ನೋಡಿ, ನೀವು ಅಡ್ಜಸ್ಟ್ಮೆಂಟ್ ಆಗಿ ಬದುಕಬೇಕಾಗತ್ತೆ. ನೀವೇನು ಫ್ರೀಡಮ್ ಆಗಿ ಇರಬೇಕು ಅಂತ ಅಂದ್ಕೊಂಡಿದ್ರಿ, ಆ ಫ್ರೀಡಮ್ ಇರೋದೇ ನಿಮ್ಮ ಹತ್ರ, ಎಲ್ಲಿರೋಕ್ಕೆ ಸಾಧ್ಯ? ಬಿಕಾಸ್ ಯಾಕೆ ಅಂತ ಹೇಳಿದರೆ, ಈಗ ಅವರ ಇಷ್ಟ ಬೇರೆ ಇರುತ್ತೆ, ಅವ್ರ ಫೀಲಿಂಗ್ಸೇ ಬೇರೆ. ಒಂದು ಸಂಬಂಧ ಚೆನ್ನಾಗಿ ರನ್ ಆಗಬೇಕು, ಲಾಂಗ್ ಟರ್ಮ್ ಹೋಗಬೇಕಂದ್ರೆ ಇಟ್ಸ್ ಎ ಮ್ಯೂಚುವಲ್ ಸ್ಪಂದನೆ ಆಗಬೇಕು. ಸೊ ಇಲ್ಲಿ ಆಗಿದ್ದೇನು, ಸಿಂಗಲ್. ಅದು ಯಾರ್ದು? ನಿಮ್ಮದು. ಅಂದರೆ ಯಾರು ಬಲವಂತವಾಗಿ ನೀವು ಇಷ್ಟಪಡೋಕ್ಕೆ ಶುರು ಮಾಡ್ತೀರಾ, ಅವ್ರು ಚೆನ್ನಾಗಿದ್ದಾರಪ್ಪ ಬಿಡಬಾರ್ದು ಲೈಫಲ್ಲಿ, ಕೆಲವ್ರ ಮೆಂಟಾಲಿಟಿ ಇರುತ್ತೆ. ಸೊ ಹಂಗೆ ಹೋದವಾಗ ಏನಾಗುತ್ತೆ, ಜೀವನ ಪೂರ್ತಿ ಅವರಿಗೆ ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು ಕೂಡ ಏನಾಗುತ್ತೆ, ಬಿಕಾಸ್ ಅವ್ರದ್ದು ತಪ್ಪಿರಲ್ಲ. ಏನಕ್ಕೆ ಹೇಳಿ ನೋಡೋಣ, ನೀವು ಇಷ್ಟನೇ ಇರಲ್ಲ, ನೀವು ಬಲವಂತ ಮಾಡಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಏನೋ ಮಾಡಿ ಒಪ್ಸ್ಕೊಂಡಿದ್ದೀರಾ. ಮಿಸ್ಟೇಕ್ಸ್ ಯಾರ್ದಿಲ್ಲಿ? ನಮ್ಮದೇ ತಾನೇ. ಅದಕ್ಕೆ ಹೇಳೋದು, ನೀವು ಪ್ರೀತಿ ಆಗಲಿ, ಸ್ನೇಹ ಆಗಲಿ, ಸಂಬಂಧ ಆಗಲಿ ಪರಸ್ಪರ ಆಗಬೇಕು. ಸೊ ಫೀಲಿಂಗ್ಸಿಗೆ ಹರ್ಟ್ ಆದರೆ ಹ್ಯಾಪಿನೆಸ್ ಹೋಗುತ್ತೆ. ಅದಾದಮೇಲೆ ಇಬ್ಬರ ಜರ್ನಿ ಕೂಡ ಸುಖಕರವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನಿಬ್ಬರು ಹೋಗ್ತಿದ್ರಿ, ಈಗ ಸಪೋಸ್ ಮದುವೆ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ, ಅಥವಾ ಲವ್ವೇ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅಥವಾ ಫ್ರೆಂಡ್ಶಿಪ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಇಷ್ಟ ಇರಲ್ಲ, ಅನಿವಾರ್ಯಕ್ಕೆ ನಿಮ್ಮ ಜೊತೆ ಹೆಜ್ಜೆ ಹಾಕಬೇಕು. ಬಟ್ ಎಲ್ಲದಕ್ಕೂ ಹೆಜ್ಜೆ ಹಾಕಲ್ಲ, ಆಗ್ತಾರಾ? ನೋ ವೇ. ಬಿಕಾಸ್ ಅವ್ರಿಗೆ ಇಷ್ಟ ಇರೋದೇ ಬೇರೆ, ನಿಮಗೆ ಅವ್ರು ಇಷ್ಟ ಆಗಿರೋ. ಅದಕ್ಕೆ ಹೇಳೋದು, ಈ ಥರದ ಪ್ರೀತಿ ಎಷ್ಟೋ ನಡೀತಾ ಇದೆ, ಎಷ್ಟೋ ಸಂಬಂಧಗಳು. ಅದಕ್ಕೆ ನಾನು ತಿಳಿಸಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೂ ಪ್ರೀತಿ ಮಾಡ್ತಾ ಇದ್ದಾರಾ ಒಂದು ಕ್ಲಾರಿಟಿ ತಿಳ್ಕೊಳ್ಳಿ, ಕನ್ಫರ್ಮ್ ತಿಳ್ಕೊಳ್ಳಿ. ಇಷ್ಟ ಇಲ್ಲದಿರೋದ್ರಿಂದ ಯಾಕೆ ನಾಯಿ ಥರ ಅಲಿತೀರಾ, ಯಾಕೆ ಹಿಂದೆ ಹಿಂದೆ ಹೋಗ್ತೀರಾ, ಆ್ಯಂಡ್ ಅದಾದಮೇಲೆ ಕೊರಗೋದು ಯಾಕೆ ಜೀವನ ಪೂರ್ತಿ? ಸೊ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅದಾದಮೇಲೆ ಅವರಿಗೆ ನೀವು ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೆ ಅವ್ರ ಇಷ್ಟದ ಪ್ರಕಾರ ನಡ್ಕೋತಾರೆ, ಅವ್ರ ಇಷ್ಟದ ಪ್ರಕಾರ ಬದುಕ್ತಾರೆ. ನಿಮ್ಮ ಇಷ್ಟದ ಪ್ರಕಾರ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಬಲವಂತವಾಗಿ ಅವ್ರನ್ನ ಇಷ್ಟಪಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡ್ರೆ, ಲವಲ್ಲಿ ಬೆಳೆಸ್ಕೊಂಡ್ರೆ ನಿಮ್ಮ ಇಷ್ಟದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಯಾರು ಇಷ್ಟ ಆಗ್ತಾರೆ ಅವರೊಟ್ಟಿಗೆ ಚಾಟ್ ಮಾಡ್ತಾರೆ, ಅವ್ರಿಗೆ ಯಾರು ಇಷ್ಟ ಆಗ್ತಾರೆ ಅವರೊಟ್ಟಿಗೆ ಫೋನಲ್ಲಿ ಮಾತಾಡ್ಕೊಳ್ತಾರೆ, ಅವ್ರಿಗೆ ಹೆಂಗಿರಬೇಕು ಹಂಗಿರ್ತಾರೆ. ಸೊ ಈ ಥರದೊಂದು ಲೈಫ್ ಬೇಕಾ? ಸೊ ಆಲ್ಮೋಸ್ಟು ಬ್ಯೂಟಿ ಹೊರಗಡೆ ಒಂದು ಅಟ್ರಾಕ್ಷನ್ಗೋಸ್ಕರ ಆ ಪ್ರೀತಿನ ಒಪ್ಕೊಳ್ತಾರೆ. ಎಷ್ಟೋ ಪ್ರೀತಿ ಆ ಒಂದು ರಿಲೇಷನ್ಶಿಪ್ನಲ್ಲಿ ಇದು ನಡೆದಿದೆ ಆ್ಯಕ್ಚುಲಿ. ಸೊ ಪ್ರೀತಿ ಪ್ರೇಮ ಇದು ತುಂಬ ಪವಿತ್ರವಾದದ್ದು. ಅದನ್ನು ನಾವು ಕೆಡಿಸ್ಕೊಳ್ತಾ ಇದ್ದೀವಿ. ಹೆಂಗೆ ಅಂತ ಹೇಳಿದ್ರೆ, ಏನಂತ ಹೇಳಿದ್ರೆ, ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ ನಮಗೆ. ಯಾಕಂದರೆ ಒಂದು ಸಂಬಂಧ ಲಾಂಗ್ ಟರ್ಮ್ ಬರಬೇಕಂದ್ರೆ ನಾವು ಇಷ್ಟನಾ ಇಲ್ವಾ ಒಂದು ಯಾವುದು ಕೇಳಲ್ಲ ನಾವು. ಎಸ್, ಚೆನ್ನಾಗಿದ್ದಾರೆ ನೋಡೋಕ್ಕೆ ಒಪ್ಕೊಳ್ಳೋಣ. ಹಿಂಗೆ ಆಗಬಾರ್ದು ಪ್ರೀತಿ ಪ್ರೇಮ. ಯಾಕಂದರೆ ಚೆನ್ನಾಗಿದ್ದಾರೆ, ಯಾಕಂತ ಹೇಳಿದ್ರೆ ನಿಮಗೆ ಚೆನ್ನಾಗಿರೋದು ಜಸ್ಟ್ 1 ತಿಂಗಳು 2 ತಿಂಗಳು 3 ತಿಂಗಳು ಅಷ್ಟೇ. ಹೊಂದಾಣಿಕೆ ಆಗೋದು ಭಾವನೆಗಳ ಮುಖಾಂತರ, ಯೋಚನೆಗಳ ಮುಖಾಂತರ. ಅದು ಬರುತ್ತೆ ಲಾಂಗ್ ಟರ್ಮ್. ಅದನ್ನು ಯೋಚನೆ ಮಾಡಿ ಕೂತ್ಕೊಂಡು ಮಾತಾಡಿ. ನಾನು ನಿಮ್ಗೆ ಇಷ್ಟ ಆದ್ಮೇಲೆ ಬಲವಂತವಾಗಿ ಯಾಕೆ ಅವ್ರನ್ನ ಭಿಕ್ಷೆ ಬೇಡ್ಕೊಂಡು ಅಥವಾ ಇಂಪ್ರೆಸ್ ಮಾಡಿ ಬೀಳಿಸ್ಕೊಳ್ಳೋದು ಯಾಕೆ? ಬೇಡ ಅಲ್ವಾ? ಈಗ ನಾವು ಒಂದು ಮನೇಲಿ ಪ್ರಾಣಿ ಸಾಕ್ತೀವಿ. ಸೊ ಆ ಪ್ರಾಣಿಗೂ ಕೂಡ ಅಷ್ಟೇ, ನಮ್ಮ ಜೊತೆಗೆ ಇಷ್ಟ ಇಲ್ಲ ಅಂದರೆ ನೀವೇನೇ ಅದಕ್ಕೆ ಪ್ರೀತಿ ತೋರಿಸಿ ಎಷ್ಟೇ ನೀವು ಊಟ ಹಾಕಿ ಅದಿರೋದು ಇಲ್ಲ, ಹೊರಟೋಗ್ಬಿಡುತ್ತೆ. ಪ್ರೀತಿ ಇದ್ದಾಗ ಮಾತ್ರ ಅದು ಎರಡನ್ನ ಊಟ ಹಾಕದೆ ಹೋದ್ರೂ ಜೊತೆಗಿರುತ್ತೆ. ಇದು ಅರ್ಥ ಏನು ಅಂತ ಹೇಳಿದ್ರೆ, ಮ್ಯೂಚುವಲ್ ಇರಬೇಕು ಲೈಫಲ್ಲಿ. ಸೊ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ನೋಡಿ, ನೀವು ಬಲವಂತವಾಗಿ ಆ ಸಂಬಂಧನ ಬೆಳೆಸ್ಕೊಂಡ್ಮೇಲೆ ಅವರು ಬೇರೆ ಒಂದು ರಿಲೇಷನ್ಶಿಪ್ಗೂ ಹೋಗ್ಬೋದು 100%. ಬಟ್ ತಪ್ಪದು ಆ್ಯಕ್ಚುಲಿ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ,
ನಿಮ್ಮ ಮೇಲೆ ಅವ್ರಿಗೆ ಒಂಚೂರು ಫೀಲಿಂಗ್ಸೇ ಇಲ್ವಲ್ಲ, ಸೊ ಹೇಗೆ ಅವರು ನಿಮ್ಮ ಜೊತೆಗೆ ಮೂವ್ ಆಗ್ಲಿಕ್ಕೆ ಸಾಧ್ಯ? ಸೊ ಈ ಥರ ತಪ್ಪು ನೀವು ಬಿಫೋರ್ ಒಪ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಅದಾದಮೇಲೆ ನೀವು ನಿಮ್ಮ ಪ್ರೀತಿನ ಒಪ್ಕೊಳ್ಳೋಕೆ ಟ್ರೈ ಮಾಡಿ.